ರಂಜಾನ್ ತಿಂಗಳಲ್ಲಿ ಹಿಂದೂಗಳು ಹೋಟೆಲ್ ರೆಸ್ಟೋರೆಂಟ್ ಓಪನ್ ಮಾಡುವಂತಿಲ್ಲ. ಟಿವಿ ವೀಕ್ಷಣೆ ಮನೋರಂಜನೆಯ ಆಟಕ್ಕೂ ನಿಷೇಧ. ಬಾಂಗ್ಲಾದೇಶದಲ್ಲಿ ಮತ್ತಷ್ಟು ಬಿಗಡಾಯಿಸಿದ ಹಿಂದೂಗಳ ಪರಿಸ್ಥಿತಿ. ರಂಜಾನ್ ಪಾವಿತ್ರ್ಯತೆಯನ್ನ ಕಾಪಾಡುವ ಹೆಸರಿನಲ್ಲಿ ಬಾಂಗ್ಲಾದೇಶದಲ್ಲಿ ಹಗಲು ಹೊತ್ತಿನಲ್ಲಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಮುಚ್ಚುವಂತೆ ಕೆಲವು ಸ್ಥಳೀಯ ಮುಸ್ಲಿಂ ಧಾರ್ಮಿಕ ಸಂಘಟನೆಗಳು ಹಿಂದೂ ವ್ಯಾಪಾರಿಗಳಿಗೆ ಬೆದರಿಕೆ ಹಾಕುತ್ತಿರುವ ಘಟನೆಗಳು ವರದಿಯಾಗಿದೆ. ಬಾಂಗ್ಲಾದೇಶದ ಅಲ್ಪಸಂಖ್ಯಾತ ವ್ಯಾಪಾರಿಗಳ ಅಂಗಡಿಗೆ ನುಗ್ಗಿದ ಕೆಲ ಮುಸ್ಲಿಂ ವ್ಯಕ್ತಿಗಳ ಗುಂಪು ಇದು ರಂಜಾನ್ ಮಾಸ, ನೀವು ಅಂಗಡಿಯನ್ನ ಈ ಕೂಡಲೇ ಮುಚ್ಚಿ ಎಂದು ಹೇಳಿ ಒತ್ತಡ ಹೇರುತ್ತಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಶೋಚನೀಯ ಸ್ಥಿತಿಯನ್ನು ವಿವರಿಸುತ್ತಿದೆ. ಇದರಿಂದಾಗಿ ಅಲ್ಪಸಂಖ್ಯಾತ ವ್ಯಾಪಾರಿಗಳು ತಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಅಂಗಡಿಗಳನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬಂದಿದೆ. ಬಾಂಗ್ಲಾದೇಶದ ಮಾನವ ಹಕ್ಕುಗಳ ಸಂಘಟನೆಯಾದ ಎಎಸ್ಕೆ ಇಂತಹ ಬಲವಂತದ ಅಂಗಡಿ ಮುಚ್ಚಿಸುವಿಕೆ ಕ್ರಮವನ್ನು ಅಕ್ರಮ ಎಂದು ಖಂಡಿಸಿದೆ. ಇದು ಅನಾರೋಗ್ಯ ಪೀಡಿತರು, ಮಕ್ಕಳು ಮತ್ತು ಮುಸ್ಲಿಮೇತರರಿಗೆ ಆಹಾರ ಲಭ್ಯತೆಯನ್ನು ಕಸಿದುಕೊಳ್ಳುತ್ತದೆ ಎಂದು ಹೇಳಿದೆ. ಇನ್ನು ಅಂಗಡಿಗಳನ್ನು ಮುಚ್ಚಿಸಿರುವುದು ಮಾತ್ರವಲ್ಲದೆ ಕೆಲವು ಕಡೆಗಳಲ್ಲಿ ಕ್ಯಾರಂ ಆಟ ಮತ್ತು ಟಿವಿ ವೀಕ್ಷಣೆ ಮಾಡುತ್ತಿದ್ದವರ ಮೇಲೂ ಮೂಲಭೂತವಾದಿಗಳು ದರ್ಪ ಮೆರೆದಿದ್ದು ಮನೋರಂಜನೆಗೂ ನಿರ್ಬಂಧಗಳನ್ನು ವಿಧಿಸಲು ಪ್ರಯತ್ನಿಸುತ್ತಿರುವುದು ವರದಿಯಾಗಿದೆ. ಇನ್ನು ಈ ಹಿಂದೆಯೂ ಬಾಂಗ್ಲಾದೇಶದಲ್ಲಿ ರಂಜಾನ್ ಅವಧಿಯಲ್ಲಿ ಅಲ್ಪಸಂಖ್ಯಾತರ ಅಂಗಡಿಗಳ ಮೇಲೆ ಲೂಟಿ ಅಥವಾ ಬೆದರಿಕೆ ಹಾಕುವಂತಹ ಘಟನೆಗಳು ವರದಿಯಾಗಿದ್ದು, ಪ್ರಸ್ತುತ ಪರಿಸ್ಥಿತಿಯಲ್ಲೂ ಇಂತಹ ಘಟನೆಗಳು ಮುಂದುವರೆದಿದ್ದು ಹಿಂದೂಗಳಲ್ಲಿ ಅಸುರಕ್ಷಿತ ಭಾವನೆಯನ್ನು ಹೆಚ್ಚಿಸಿದೆ.